Hey there. Subscribe to my channel and also press this bell icon so you can get latest video notifications. And this is absolutely free. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಪತ್ ಕುಮಾರ್ ಅಂತ, and I work as a scientist in one of the research institutes in Bangalore. ಇವತ್ತು it's a great occasion for me to share my thoughts on this platform. ಇಲ್ಲಿ ಏನಾದ್ರು ಮಾತಾಡಬೇಕು ಅಂದಾಗ I just felt couple of things. First ಏನ್ ಅನ್ನಿಸ್ತು ಅಂದ್ರೆ, ಅಷ್ಟೊಂದು ನಮ್ಗೆ ಹೇಳಕ್ ಬರುತ್ತಾ ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ಬಿಕಾಸ್ ಇಲ್ಲಿ ಮಾತಾಡಿರೋಂಥವ್ರು, ಇಲ್ಲಿ ತಿಳಿದಿರೋಂಥವ್ರು ಬಹಳಷ್ಟು ಜನ ಇರ್ತಾರೆ. ಸೊ ನಮ್ಮ ಒಂದು ಚಿಕ್ಕ ಪ್ರಯತ್ನ ಏನಿತ್ತು ಅಂದ್ರೆ, ಏನ್ ಹೇಳಬಹುದು, ಪ್ರಾಯಶಃ ಎರಡನ್ನು ನಾನು ಇಂಟರ್ಸೆಕ್ಟ್ ಮಾಡಿದಾಗ, ನಾರ್ಮಲಿ ಐ ಆಮ್ ವೆರಿ ಫ್ಯಾಸಿನೇಟೆಡ್ ಟು ಟೀಚ್ ಅಂಡ್ ಲರ್ನ್ ಎವಲ್ಯೂಷನರಿ ಬಯಾಲಜಿ. ಸೊ ಆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಏನಾದ್ರು ಹೇಳಲಿಕ್ಕೆ ಸಾಧ್ಯ ಉಂಟಾ ಈ ಕರೆಂಟ್ ಸಿಚುಯೇಷನ್ಗೆ, ಹೇಗಿರ್ಬೋದು, ಏನಿರ್ಬೋದು ಅಂತ. ಸೊ ಕೀಪಿಂಗ್ ದಟ್ ಇನ್ ಮೈಂಡ್, ಐ ಜಸ್ಟ್ ಥಾಟ್ ಆಫ್ ಡೆಲಿವರಿಂಗ್ ದಿಸ್ ಟಾಕ್. ಅದರಲ್ಲಿ ಕೆಲವೊಂದೊಂದು ವಿಷಯಗಳಿತ್ತು. ಫಸ್ಟ್ ಏನಂದ್ರೆ, ಕೊರೋನಾ ಬಗ್ಗೆ ಮಾತಾಡೋಣವಾ, ವ್ಯಾಕ್ಸಿನ್ ಬಗ್ಗೆ ಮಾತಾಡೋಣವಾ, ಇಲ್ಲ ಅಂದ್ರೆ ಏನ್ರ ಬಗ್ಗೆ ಮಾತಾಡ್ಬೋದು, ಏನಾದ್ರೂ ಇನ್ಸ್ಪೈರಿಂಗ್ ಆಗಿ ಮಾತಾಡೋಣವಾ, ಏನಾದ್ರೂ ಕೆಲವು ಮಾತಾಡ್ಬೇಕು ಅಂದ್ರೆ, ಲೆಟ್ ಮಿ ಜಸ್ಟ್ ಟಾಕ್ ಅಬೌಟ್ ದಟ್ ದಿಸ್ ಅಂತ ಕೆಲವೆಲ್ಲ ಪ್ಲಾನ್ಸ್ ಬಂತು ನಿಜ. ಆದ್ರೆ ಅಟ್ ಸಮ್ ಪಾಯಿಂಟ್ ಐ ಫೆಲ್ಟ್ ಇದನ್ನಾಗ್ಲೇ ಎಲ್ಲಾರು ಎಷ್ಟೊಂದ್ ಕಡೆ ಕೇಳಿರ್ತಾರೆ, ಹೇಳಿರ್ತಾರೆ. ಸೊ ಐ ಥಾಟ್ ಲೆಟ್ ಮಿ ಜಸ್ಟ್ ಟ್ರೈ ಟು ಇಂಟರ್ಸೆಕ್ಟ್ ಬಿಟ್ವೀನ್ ಟೂ ಡಿಫ್ರೆಂಟ್ ಫೀಲ್ಡ್ಸ್. ಒಂದು ಫಿಲಾಸಫಿ ಇರ್ಬೋದು, ಇನ್ನೊಂದು ಸೈನ್ಸ್ ಇರ್ಬೋದು. ಸೊ ಇದೆಲ್ಲ ಒಂದ್ ಕಡೆ ಮೀಟ್ ಆಗುತ್ತಾ ಅಥವಾ ಏನಾದ್ರು ಮಾಡ್ಲಿಕ್ಕೆ ಆಗುತ್ತಾ ಅಂತ ಹೇಳಿ ಇದೊಂದು ಚಿಕ್ಕ ಪ್ರಯತ್ನ ಅಷ್ಟೆ. ಸೊ ನನ್ನ ಪ್ರಕಾರ ಫಸ್ಟ್ ನಂಗೆ ಬಂದಿದ್ದ ತಲೆನಲ್ಲಿ ವಾಟ್ ಈಸ್ ಲೈಫ್ ಅಂತ. ಇದು ಒಂದು ಬಿಗ್ ಪ್ರಶ್ನೆ ಆಗ್ಬೋದು. ಇಟ್ಸ್ ಎ $1 million ಕ್ವಶನ್. ಒಬ್ಬೊಬ್ಬ ಒಂದೊಂದ್ ತರ ಇದನ್ನ ಆನ್ಸರ್ ಮಾಡ್ಬೋದು. ಪ್ರಾಯಶಃ ನನ್ನ ಆನ್ಸರ್ ನಾನು ಈಗ ಕೊಡ್ತಾ ಇರೋದ್ರಲ್ಲಿ ಇಟ್ ಮೈಟ್ ಬಿ ಯೂಸ್ಲೆಸ್. ಅದು ಒಂಥರ ಡಿಸ್ಕ್ಲೈಮರ್ ತರ ಹಾಕ್ಬಿಡ್ತೀನಿ ಈಗಲೇ ನಾನು. ಸೊ ಪ್ಲೀಸ್ ಡೋಂಟ್ ಗೋ ಬೈ ವಾಟ್ ಐ ಸೇ. ಇಟ್ ಜಸ್ಟ್ ಮೈಟ್ ಬಿ ಸಮಥಿಂಗ್ ಫ್ಯೂಟೈಲ್, ಏನೋ ವೇಸ್ಟ್ ಅಂತ ಆದ್ರೂ ಇರ್ಬೋದು. ಬಟ್ ಜಸ್ಟ್ ಎ ಥಾಟ್, ಲೈಫ್ ಅಂದ್ರೆ ಏನು. ಸೊ ಬೀಯಿಂಗ್ ಎ ಸೈಂಟಿಸ್ಟ್, ಐ ಜಸ್ಟ್ ಥಾಟ್, ಹೌ ಡಸ್ ನೇಚರ್ ಲುಕ್ ಅಟ್ ಲೈಫ್. ಸೊ ಎರಡು ಪರ್ಸ್ಪೆಕ್ಟಿವ್ಸ್ ಇರುತ್ತೆ ನನ್ನ ಟಾಕ್ ಅಲ್ಲಿ. ಒಂದು, ನಾವು ಲೈಫ್ ನ ಹೇಗ್ ನೋಡ್ತೀವಿ, ಒಂದು ನೇಚರ್ ಬೈ ಇಟ್ ಸೆಲ್ಫ್ ಲೈಫ್ ನ ಹೇಗ್ ನೋಡುತ್ತೆ ಅಂತ. ವೈ ಡಿಡ್ ಐ ಚೂಸ್ ನೇಚರ್ ಅಂದ್ರೆ, ಐ ಥಿಂಕ್ ಫಾರ್ ಎವ್ರಿ ಪ್ರಾಬ್ಲಮ್ ನೇಚರ್ ಹ್ಯಾಸ್ ಅ ಸೊಲ್ಯೂಷನ್. ನಾವೇನೋ ಹೊಸದಾಗಿ ಹುಡುಕ್ತಾ ಇರ್ತೀವಿ, ಏನೋ ಮಾಡ್ತಾ ಇರ್ತೀವಿ, ಬಟ್ ನೇಚರ್ ತಾನಾಗೆ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದೆ. ಅದು ನಮ್ಕಿನ್ನ ಮುಂಚಿಂದನೂ ಇದೆ. ಲೈಫ್ ಆನ್ ಅರ್ತ್ ಹ್ಯಾಸ್ ಬಿನ್ ದೇರ್ ಈವನ್ ಬಿಫೋರ್ ಮ್ಯಾನ್ ವಾಸ್ ಬಾರ್ನ್. ನಾವೇನೋ ಹುಟ್ಟಾಕಿದ್ದಲ್ಲ. ಸೊ ನೇಚರ್ ಮಸ್ಟ್ ಬಿ ನೋಯಿಂಗ್, ದೇರ್ ಮಸ್ಟ್ ಬಿ ಸಮ್ ಸೀಕ್ರೆಟ್ಸ್ ಇನ್ ನೇಚರ್. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೋದು ಅಂದ್ರೆ, ಅಗ್ರಿಕಲ್ಚರ್ ಹೇಳ್ತೀವಿ ನಾವು. ನಾವೇನೋ ಅಗ್ರಿಕಲ್ಚರ್ ಮಾಡ್ತೀವಿ, ಬೇಕಾದ ಗಿಡಗಳು ಅದು ಇದು ಅಂತ ಬರುತ್ತೆ. ಸೊ ಪ್ರಾಬ್ಲಿ ನೀವು ಗೂಗಲ್ ಮಾಡಿ, ಫಾರ್ಮರ್ ಆಂಟ್ಸ್ ಅಂತ ಇದೆ. ಅವ್ರಿಗೆ ಎಷ್ಟು ಚೆನ್ನಾಗಿ ತನ್ಗೇನ್ ಬೇಕೋ ಅದನ್ನ ಬೆಳೆಸ್ಕೊಳ್ಳುತ್ತೆ. ಒಂದು ಇರುವೆ ಬೆಳೆಸ್ಕೊಳ್ಳುತ್ತೆ, ಆಂಟ್ಸ್ ಬೆಳೆಸ್ಕೊಳ್ಳುತ್ತೆ ಅದನ್ನ. ಸೊ ಐ ಥಿಂಕ್ somehow nature has a fine thing, ಅದಕ್ಕೆಲ್ಲ ಗೊತ್ತಿದೆ. ಸೊ I just thought, why can't we link these two parameters, life and this life being seen through our perception and through life's nature's perfection. ಸೊ ಇವೆರಡರ ಮಧ್ಯ ಮಾಡಿದಾಗ ನಮ್ಗೆ ಅನ್ಸೋದು ಏನನ್ಸುತ್ತೆ, ಸಾಮಾನ್ಯ ಲೈಫ್ is about birth, you grow, you develop, you die someday, and this is how we envision nature. ನಮ್ಗೆ ಗೊತ್ತಾಗೋದು, ನಮ್ಗೆಲ್ಲರಿಗೂ ವಯಸ್ಸಾಗುತ್ತೆ, ದೊಡ್ಡವರಾಗ್ತೀವಿ, ಕಡೆಗೆಲ್ಲ ಒಂದ್ ಕಡೆ ಸಾಯ್ತೀವಿ ಅಂತ. ಬಟ್ ಇನ್ ಟರ್ಮ್ಸ್, somehow nature also is saying life in the same way. Broadly, if you can just say how nature sees it, it will be something related to survival, growth, development, grow, and then finally reproduction. So yellow one kade, both the things tally. What we see as life, nature also perceives that as life. ಆದ್ರೆ ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಪರ್ಸೆಪ್ಷನ್ ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕೆಂದ್ರೆ ನಾವು ವಿ ಆರ್ ಗುಡ್ ಅಂತ ಅನ್ನಿಸ್ತಾ ಇರ್ತೇವೆ. ಬಟ್ ನೇಚರಲ್ಲಿ ಹಾಗಿಲ್ಲ. ಲೈಫ್ ನ ಅದನ್ನ ಬಹಳ ಸಿಂಪಲ್ ಆಗಿ ಇಟ್ಟಿದೆ ಅದು. ಸೊ ಮನುಷ್ಯ ಲೈಫ್ ಈಸ್ ಅರೌಂಡ್ 67 to 75 years ಆವರೇಜ್ ಲೈಫ್ ಸ್ಪ್ಯಾನ್ ಅಂತ ಹೇಳ್ಬೋದು. ಡಾಗ್ಗೆ ಅದಕ್ಕೂ ಲೈಫ್ ಇದೆ, 10 to 13 years. ಫಾರ್ ಎ ಚಿಕನ್ ಇಟ್ಸ್ ಅರೌಂಡ್ 8 years. ಫಾರ್ ಎ ಕ್ರೊಕೊಡೈಲ್ ಇಟ್ ಮೈಟ್ ಬಿ ಅರೌಂಡ್ 100 years. ಫಾರ್ ಎ ಮೇಲ್ ಮಸ್ಕಿಟೋ, ನಾನು ವರ್ಕ್ ಮಾಡೋದು ಮಸ್ಕಿಟೋಸ್ ಮೇಲೆ, ಫಾರ್ ಎ ಮೇಲ್ ಮಸ್ಕಿಟೋ ಇಟ್ ಮೈಟ್ ಬಿ ಅರೌಂಡ್ 10 days, ಮೇಲ್ ಮಸ್ಕಿಟೋ. ಸೊ ಈ ತರ ಲೈಫ್ ಅದಕ್ಕೂ ಇದೆ, ನಮಗೂ ಇದೆ. ಸೊ ನೇಚರ್ ಹ್ಯಾಸ್ ಕೆಪ್ಟ್ ಇಟ್ ವೆರಿ ಸಿಂಪಲ್. ಆದ್ರೆ ನಾವೇನ್ ಮಾಡ್ತೀವಿ, ಇನ್ ಅವರ್ ಕೋರ್ಸ್ ಆಫ್
ಅವರ್ ಓನ್ ಥಿಂಕಿಂಗ್, ವಿ ಫಾರ್ಮ್ ಲೈಫ್ ಅಂದ್ರೆ ಇದು, ಲೈಫ್ ಹಿಂಗಿರ್ಬೇಕು, ಲೈಫಲ್ಲಿ ಇದಾಗಬೇಕು, ಲೈಫಲ್ಲಿ ಅದಾಗಬೇಕು. ಸೊ ಪ್ರಾಬಬ್ಲಿ ವಿ ಡೋಂಟ್ ಸಿ ಅರೌಂಡ್ ಅಸ್, ಬಟ್ ವಿ ಹ್ಯಾವ್ ಸಮ್ ಸಾರ್ಟ್ ಆಫ್ ಒಂದು ಎಕಲಾಜಿಕಲ್ ಪಿರಮಿಡ್ ನೋಡಿದ್ರಿ ಅಂದ್ರೆ ವಿ ಡೋಂಟ್ ಸಿ ಆಸ್ ನಾವು ವಿ ಫೀಲ್ ಅವರ್ ಸೆಲ್ಸ್ ಆಸ್ ದಿ ಹೆಲ್ಮ್ ಆಫ್ ದಿ ಎಕೋಸ್ಫಿಯರ್. ನಮ್ಮ ಮೇಲ್ಗಡೆ ಎಲ್ಲಾರನ್ನು ನಾವು ಕಂಟ್ರೋಲ್ ಮಾಡ್ತಾ ಇದೀವಿ, ನಾವು ವಿ ಆರ್ ಜಸ್ಟ್ ಟ್ರೈಂಗ್ ಟು ಗೈಡ್ ಲೈಫ್ ಅರೌಂಡ್ ಅಸ್ ಅನ್ನೋ ತರ ಆ ಫೀಲಿಂಗ್ ಅಲ್ಲಿ ನಾವು ಬದುಕ್ತಾ ಇರ್ತೀವಿ. ಹವೆವರ್ ನೇಚರ್ ನೋಡೋದು, ಯು ಆರ್ ಎ ಪಾರ್ಟ್ ಆಫ್ ದಟ್ ಸಿಸ್ಟಮ್. ಒಂದು ಎಕೋಸಿಸ್ಟಮ್ ನಲ್ಲಿ ನೀನೊಂದು ಪಾರ್ಟ್ ಅಷ್ಟೇ. ಸೊ ಅಲ್ಲೇನಾಗಿರುತ್ತೆ, ಮ್ಯಾನ್ ಲೈಫ್ ಫಾರ್ ಎ ಮ್ಯಾನ್ ಈಸ್ ನಾಟ್ ಸಮಥಿಂಗ್. ನಾವು ನೋಡ್ಬೇಕಾರೆ ಐ ಹ್ಯಾವ್ ನೆವರ್ ಹರ್ಡ್ ಆಫ್ ಕ್ರೋ ವೆಲ್ಫೇರ್ ಸೆಂಟರ್. ಎಲ್ಲ ಹ್ಯೂಮನ್ ವೆಲ್ಫೇರ್ ಸೆಂಟರ್ಸ್ ಇರುತ್ತೆ, ಬಟ್ ನೀವು ಕ್ರೋಗಳಿಗೆ ವೆಲ್ಫೇರ್ ಸೆಂಟರ್ ಇಲ್ಲ. ಬಟ್ ಒಂದು ಕಾಗೆಗೆ ಏನೋ ಒಂದು ಫುಡ್ ಸೋರ್ಸ್ ಸಿಕ್ಕಿದ್ರೆ ಅದು 10 ಕಾಗೆಗೆ ಕಾವ್ ಒಂದು ಇಟ್ ವಿಲ್ ಜಸ್ಟ್ ಕಾಲ್ ಆಲ್ ಇಟ್ಸ್ ಫೆಲೋಮೇಟ್ಸ್. ಸೊ ಅದಕ್ಕೆ ಸೆಂಟರ್ಗಳು ಬೇಡ, ಅದಕ್ಕೆ ರೆಕಗ್ನಿಷನ್ ಬೇಡ, ಅದಕ್ಕೊಂದು ಆರ್ಗನೈಸೇಷನ್ ಬೇಡ. ಬಟ್ ಆಸ್ ವಿ ಎವಾಲ್ವ್, ನಮ್ಮಲ್ಲಿ ಎವಲ್ಯೂಷನ್ ಆಗ್ತಾ ಹೇಗಾಗಿದೆ ಅಂದ್ರೆ ವಿ ಹ್ಯಾವ್ ಮೇಡ್ ಇಟ್ ಹ್ಯೂಮನ್ ಸೆಂಟ್ರಿಕ್ ಅಪ್ರೋಚ್. ನಾವೆಲ್ಲ ಹ್ಯೂಮನ್ ಸೆಂಟ್ರಿಕ್ ಅಪ್ರೋಚ್ ಅಲ್ಲೇ ಬೆಳೀತಾ ಇದೀವಿ. ನಮ್ಗೆ ಏನ್ ಬೇಕೋ ಅದನ್ನ ಬೆಳೆಸ್ಕೋತೀವಿ, ನಮ್ಗೆ ಹೇಗ್ ಬೇಕೋ ಹಾಗಿರ್ತೀವಿ. ಅಕ್ಕಪಕ್ಕ ವಿ ಆರ್ ಲೀಸ್ಟ್ ಬೌದರ್ಡ್. ಮ್ಯಾನ್ ಕೈಂಡ್ಗೆ ಏನಾದ್ರು ಪ್ರಾಬ್ಲಮ್ ಬಂದ್ರೆ ವಿ ವರ್ಕ್ ಆನ್ ಇಟ್. ಸೊ ನಾವೆಲ್ಲ ವಿ ಆರ್ ಮೋರ್ ಟುವರ್ಡ್ಸ್ ಇನ್ಕ್ಲೈನ್ ಟುವರ್ಡ್ಸ್ ಫೈಂಡಿಂಗ್ ಹ್ಯೂಮನ್ ಸೆಂಟ್ರಿಕ್ ಅಪ್ರೋಚ್. ಬಟ್ ನೇಚರ್ಗೆ ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನೀನು ಒಂದು ಜೀವ ಅಷ್ಟೇ. ಇಟ್ಸ್ ಜಸ್ಟ್ ಯು ಆರ್ ಜಸ್ಟ್ ಎ ಪಾರ್ಟ್, ಯು ಆರ್ ಜಸ್ಟ್ ಲೈಫ್ ಆಫ್ ದಿ ಎಂಟೈರ್ ಎಕೋಸಿಸ್ಟಮ್. ಸೊ ದಟ್ಸ್ ಹೌ ನೇಚರ್ ಸೀಸ್ ಇಟ್. ಸೊ ಬೀಂಗ್ ದಿಸ್ ದ ಕೇಸ್, ನಾವು ನಮ್ಮ ಜೀವನನ ಎನ್ರಿಚ್ ಮಾಡ್ಕೊಳ್ಳೋದು ಹೇಗೆ? ಹೌ ಕ್ಯಾನ್ ವಿ ಮೇಕ್ ಇಟ್ ವ್ಯಾಲ್ಯೂಬಲ್? ಸೊ ಲೆಟ್ ಮಿ ಜಸ್ಟ್ ಗಿವ್ ಯು ಅನ್ ಅನಾಲಜಿ. ನಾವು ಕಾರಲ್ಲಿ ಎಲ್ಲೋ ಫಾಸ್ಟ್ ಆಗಿ ಹೋಗ್ತಾ ಇದ್ದಾಗ ಒಂದು ಇರುವೆ ಗೂಡು ಏನಾದ್ರು ಬಂತು ಅಂದ್ರೆ ಅದನ್ನ ತುಳ್ಕೊಂಡು ಹೊಟ್ಟೋಗಿರ್ತೀವಿ, ಅದ್ರ ಮೇಲೆ ಹೊಡ್ಕೊಂಡು ಹೊಟ್ಟೋಗಿರ್ತೀವಿ, ಎಲ್ಲ ಸತ್ತೋಗಿರುತ್ತೆ. ಬಟ್ ನಾವ್ ಯಾರು ತಲೆ ಕೂಡ ಕೇಳಿಸ್ಕೊಳ್ಳಲ್ಲ. ಅದೇ ಒಂದು ಕಂಪೇರ್ ಮಾಡಿದಾಗ ಒಂದು ಟ್ರೈನ್ ಏನಾದ್ರು ಒಂದು ಆನೆಗೆ ಹೊಡೆದ್ಬಿಡ್ತು ಅಂದ್ರೆ ಇಟ್ಸ್ ಎ ಬಿಗ್ ನ್ಯೂಸ್. ನ್ಯೂಸ್ ಪೇಪರ್ ಅಲ್ಲಿ ದೊಡ್ಡ ಆರ್ಟಿಕಲ್ ಆಗುತ್ತೆ, ಜನ ಬರ್ತಾರೆ, ಆಕ್ಟಿವಿಸ್ಟ್ ಇರ್ತಾರೆ, ದೇ ಜಸ್ಟ್ ಸೇ ಎಲಿಫೆಂಟ್ ವಾಸ್ ಕಿಲ್ಡ್. ಈ ತರ ಕಾಡಲ್ಲಿ ಯು ಶುಡ್ ನಾಟ್ ಹ್ಯಾವ್ ಪ್ಲಾನ್ ದಿಸ್, ಎಲಿಫೆಂಟ್ ಕಾರಿಡಾರ್ ಇತ್ತು, ಅದ್ರ ಮಧ್ಯೆ ಇವ್ರು ಹಿಂಗೆ ಟ್ರೈನ್ ಬಂತು, ನೆಗ್ಲಿಗೆನ್ಸ್ ಆಫ್ ದಿ ಡ್ರೈವರ್, ಹಂಗೆ ಹಿಂಗೆ, ದೆಲ್ ಬಿ ಲಾಡ್ ಆಫ್ ಕ್ರೈ. ಅಗ್ರೀಡ್, ಎಲ್ಲ ನಿಜಾನೇ. ಬಟ್ ಅದೇ ಒಂದು ಇರುವೆ ಸತ್ತಾಗ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ, ಅದೇ ಒಂದು ಆನೆ ಸತ್ತಾಗ ಅಷ್ಟು ಜನ ತಲೆ ಕೆಡಿಸ್ಕೊಂಡ್ರು. ನೇಚರ್ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಇಫ್ ಎವ್ರಿಥಿಂಗ್ ಇಸ್ ದ ಸೇಮ್, ಆನೆ ಸತ್ತಾಗ ಯಾಕೆ ಅಷ್ಟೊಂದು ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ, ಇರುವೆ ಸತ್ತಾಗ ಯಾಕೆ ಕೊಡಲ್ಲ? ಪ್ರಾಬಬ್ಲಿ ಒನ್ ಆಫ್ ದಿ ರೀಸನ್ಸ್ ಆಸ್ ಟು ವೈ ಇಸ್ ಬಿಕಾಸ್ ವಿ ಸಿ ಇಟ್ ಆಸ್ ಅನ್ ಇಂಡಿವಿಜುವಲ್, ವಿ ಸಿ ಇಟ್ ಆಸ್ ನಂಬರ್ಸ್. ಇರುವೆಗಳು 10 ಇರ್ಬೋದು, ಒಂದು 10 ಇರುವೆ ಸತ್ತೋದ್ರೂ ನೋಬಡಿ ಇಸ್ ಬಾದರ್ಡ್. ಅದೇ ಒಂದು ಹುಲಿನೋ ಒಂದು ಆನೆನೋ ಇತ್ತು ಅಂದ್ರೆ ಇಟ್ ಹ್ಯಾಸ್ ಗ್ರೇಟರ್ ಎಕಲಾಜಿಕಲ್ ಇಂಪ್ಯಾಕ್ಟ್. ದಟ್ಸ್ ವೈ ಯು ಆರ್ ಮೋರ್ ಕನ್ಸರ್ನ್ಡ್ ಅಬೌಟ್ ಇಟ್. ಇದ್ದಿದ್ದೆ ಸ್ವಲ್ಪ, ಅದಿದ್ದಿದ್ರೆ ಅಷ್ಟಿತ್ತು, ಅದ್ರಲ್ಲಿ ಹೊಟ್ಟೋದ್ರೆ ಇಟ್ ಮೈಟ್ ಬಿಕಮ್ ಎಕ್ಸ್ಟಿಂಕ್ಟ್ ಸೂನ್. ಸೊ ಲೈಫ್ ಅನ್ನುವಂಥದ್ದು ಪ್ರೆಷಸ್ ಆಗೋದು ಯಾವಾಗ? ಕಮ್ಮಿ ಇದ್ದಾಗಲ ಅಥವಾ ಜಾಸ್ತಿ ಇದ್ದಾಗಲ? ಸೊ ಶುಡ್ ನಾವು ಮ್ಯಾನ್ ಕೈಂಡ್ ಇಷ್ಟು ಜನ ಇದ್ದಾಗ, ನಾವು ಹ್ಯೂಮನ್ ಬೀಯಿಂಗ್ಸ್ ಇಷ್ಟೇ ಇದ್ದಾಗ ನಮ್ ವ್ಯಾಲ್ಯೂ ಎಲ್ಲಿದೆ? ನಮ್ ವ್ಯಾಲ್ಯೂನ್ ಹೇಗೆ ಜಾಸ್ತಿ ಮಾಡಿಸ್ಕೋಬೇಕು? ನಾವು ಕಮ್ಮಿ ಆದಾಗ ನಮ್ ವ್ಯಾಲ್ಯೂ ಜಾಸ್ತಿ ಆಗತ್ತಾ, ಅಥವಾ ನಾವ್ ಏನೋ ಆದ್ರೂ ಅನುಸರಿಸೋದ್ರಿಂದ ನಮ್ ವ್ಯಾಲ್ಯೂ ಜಾಸ್ತಿ ಆಗತ್ತಾ, ಅಥವಾ ನಾವು ಜಾಸ್ತಿ ಇರೋದ್ರಿಂದಾನೇ ನಮ್ ವ್ಯಾಲ್ಯೂ ಅಷ್ಟಿದ್ಯಾ? ನಾವು ವಿ ಡಾಮಿನೇಟ್ ದಿ ಎಕೋಸ್ಫಿಯರ್, ರೈಟ್? ನಾವ್ ಎಲ್ಲಾ ಕಡೆನೂ ನಾವು ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ, ಬಿಕಾಸ್ ವಿ ಆರ್ ಮೋರ್ ಇನ್ ನಂಬರ್ ಅಂಡ್ ವಿ ಆರ್ ಇಂಟೆಲೆಕ್ಚುಲಿ able to manipulate the other bioforms around us. Are we trying to shape it up? So this was the question which bothered me. Is it because of individuals or is it because of numbers? Keeping this in mind, yavaglu there was one question that I used to ask myself: should we be one among many? ಎಷ್ಟೊಂದು ಇರುತ್ತೆ, ಎಷ್ಟೊಂದು ಆ ಕಡೆ ಈ ಕಡೆ ಎಲ್ಲ ಇರುತ್ತೆ, ಅದರಲ್ಲಿ ನಾವು ಒಂದು ಪಾರ್ಟ್ ಆಗಿರ್ಬೇಕಾ? ಆರ್ ಶುಡ್ ವಿ ಬಿ ಒನ್ ಅಮಾಂಗ್ ಮೆನಿ? So I think the statements are the same, one among many, one among many. But where do we identify ourselves? Should we be among the one among the many there, or should we be the one among the many? So nature has pretty clearly sorted it out. Nature ಏನು ಹೇಳುತ್ತೆ ಅಂದ್ರೆ, irrespective of whatever you say, it says I have my own decision to make. So it doesn't go by numbers. ಯಾರು ಯಾವ ಕಡೆ ಏನ್ ಮಾಡ್ತಾ ಇದಾರೆ ಅದೆಲ್ಲ, whatever it feels right, it is beneficial for the organism, it says I am going to select it. So natural selection is something which is independent of the numbers. It just looks for traits which is good for the organism. So adrinda organism ಒಳ್ಳೆದಾಗುತ್ತೆ ಅಂದ್ರೆ it takes it forward, that's it. So it doesn't go by numbers. ಆದ್ರೆ ನಮ್ದ್ರಲ್ಲಿ ಏನಾಗಿದೆ ಅಂದ್ರೆ, most of our times we are being bound by numbers. For example,
ನಮ್ಮ ಇಫ್ ಯು ಜಸ್ಟ್ ಸಿ ಆಸ್ ಟು ಹೌ ವಿ ಆರ್ ಬ್ರಾಟ್ ಅಪ್, ಚಿಕ್ಕಂದಿಂದಲೂ ನಮ್ಮ ಲಿವಿಂಗ್ ಆಗಲಿ, ಎಜುಕೇಶನ್ ಆಗಲಿ, ಸೊಸೈಟಲ್ ನಾರ್ಮ್ಸ್ ಆಗಲಿ, ಥಿಂಕಿಂಗ್ ಆಗಲಿ, ಜಾಬ್ಸ್ ಆಗಲಿ, ಎಲ್ಲದಕ್ಕೂ ವಿ ಆರ್ ಟೋಲ್ಡ್ ಹೊಸ್ತೇನು ಮಾಡ್ಬೇಡಪ್ಪ, ನೀನ್ ಯು ಜಸ್ಟ್ ಗೋ ವಿತ್ ದಿ ಫ್ಲೋ ಅನ್ನಂಗೆ ಇರುತ್ತೆ. ಇಫ್ ಯು ಸೇ ಚಿಕ್ಕನ್ನಲ್ಲಿ ಐ ಡೋಂಟ್ ವಾಂಟ್ ಟು ಡೂ ದಿಸ್, ಐ ವಿಲ್ ಗೋ ಇನ್ ಟು ಫೈನ್ ಆರ್ಟ್ಸ್, ಐ ಡೋಂಟ್ ವಾಂಟ್ ಟು ಸ್ಟಡಿ, ಐ ಜಸ್ಟ್ ಗೋ ಇನ್ ಟು ಫೈನ್ ಆರ್ಟ್ಸ್. ದೇ ವಿಲ್ ಸೇ okay, fine arts is good, but career options are less. ಸೊ ಪ್ರಿಲಿಮಿನರಿ ಎಜುಕೇಶನ್ ಆಗೋಗ್ಲಿ ನಿಂದು, ಒಂದು 10th PU ನೋ ಒಂದು ಡಿಗ್ರಿನೋ ಇರಲಿ, ದೆನ್ ಯು ಕ್ಯಾನ್ ಲುಕ್ ಫಾರ್ ಅದರ್ ಆಪ್ಷನ್ಸ್. ಹ್ಯಾವ್ ಫೈನ್ ಆರ್ಟ್ಸ್ ಆಸ್ ಯುವರ್ ಹಾಬಿ ಟಿಲ್ ದೆನ್, ಆರ್ ಯು ಪರ್ಸ್ಯೂ ಬೋತ್, ಯು ಡೂ ದ್ಯಾಟ್, ಯು ಡೂ ದಿಸ್. ಸೊ ಚಿಕ್ಕಂದಿಂದನೂ ವಿ ಆರ್ ಮೌಲ್ಡೆಡ್ ಇನ್ ಸಚ್ ಎ ವೇ ಟು ಥಿಂಕ್ ದಟ್ ವಿ ಆರ್ ಎ ಪಾರ್ಟ್ ಆಫ್ ಎ ಲಾರ್ಜರ್ ಸಿಸ್ಟಮ್. ಆವಾಗ ಅದೇ ನಾವು ದೊಡ್ಡವರಾಗಿ ವೆನ್ ಯು ಗೋ ಇನ್ ಟು ಎ ವರ್ಕ್ ಪ್ಲೇಸ್, when you just join into a company, when you are working at a company, ಅವಾಗ ನಿಮ್ ಮ್ಯಾನೇಜರ್ ಬಂದು ಹೇಳ್ತಾರೆ, ಗುಂಪ್ನಲ್ಲಿ ಗೋವಿಂದ ಆಗ್ಬೇಡ ಗುರು ನೀನು, ಯು ಜಸ್ಟ್ ಹ್ಯಾವ್ ಟು ಡೂ ಸಮಥಿಂಗ್ ಡಿಫರೆಂಟ್, ಯು ಶುಡ್ ಸ್ಟ್ಯಾಂಡ್ ಔಟ್, ಯು ಶುಡ್ ಹಾರ್ನ್ ಯುವರ್ ಸ್ಕಿಲ್ಸ್, ಸೊ ದಟ್ ನಿಮ್ ನಾಳೆ ದಿವಸ ಯಾರೇ ಬಂದ್ರು ಯು ಶುಡ್ ಸಾಫ್ಟ್ ಸ್ಕಿಲ್ಸ್ ಜಾಸ್ತಿ ಮಾಡ್ಕೊಳ್ಳಿ, ಸ್ಕಿಲ್ ಸೆಟ್ಸ್ ಜಾಸ್ತಿ ಮಾಡ್ಕೊಳ್ಳಿ, ಸ್ಟ್ಯಾಂಡ್ ಔಟ್, ಬಿ ರೆಕಗ್ನೈಸ್ಡ್ ಇನ್ ದಿ ಕಂಪನಿ. ಎಲ್ರು ಬರ್ತಾರೆ, ಎಲ್ರು ಹೋಗ್ತಾರೆ, ನೀವು ಒಂದ್ ಹಂಗ ಆಗ್ಬಾರ್ದು, ಯು ಶುಡ್ ಸ್ಟಾರ್ಟ್ ರೀಐಡೆಂಟಿಫೈಯಿಂಗ್ ಯುವರ್ ಸೆಲ್ಫ್. ಸೊ ಎಲ್ಲೋ ಒಂದ್ ಕಡೆ ಚಿಕ್ಕನ್ನ ನಮ್ಗೆ ಹೇಳ್ಕೊಟ್ಟಿರೋದು, ದೊಡ್ಡವರಾದ್ಮೇಲೆ ನಾವು ನಡ್ಕೊಳ್ಳುವಂಥದ್ದು, ಎವ್ರಿಥಿಂಗ್ ಕೀಪ್ಸ್ ಆನ್ ಚೇಂಜಿಂಗ್. ಸೊ ವಿ ಡು ಗೆಟ್ ಅಪ್ ಎಂಡ್ ಅಪ್ ಇನ್ ಆಸ್ಕಿಂಗ್ ದಿಸ್ ಕ್ವಶನ್, ನಾವ್ ಮಾಡ್ತಿರೋದ್ ಸರಿನಾ, ಅಕ್ಕಪಕ್ಕದವ್ರು ಮಾಡ್ತಿರೋದ್ ಸರಿನಾ, ವೇರ್ ಡು ವಿ ಹೆಡ್ ಟುವರ್ಡ್ಸ್? ಸೊ ಪ್ರಾಬಬ್ಲಿ ಅಟ್ ದಟ್ ಟೈಮ್ ಇಟ್ಸ್ ಟೈಮ್ ಫಾರ್ ಅಸ್ ಟು ಆಸ್ಕ್ ದಿಸ್ ಕ್ವಶನ್. ಏನದು ಅಂದ್ರೆ, ವಾಟ್ ಈಸ್ ಅವರ್ ಲೈಫ್ ಗೋಲ್? ನಮ್ ಲೈಫಲ್ಲಿ ವಾಟ್ ಈಸ್ ದಟ್ ವಿ ಆರ್ ಟ್ರೈಂಗ್ ಟು ಅಚೀವ್? ಬಿಕಾಸ್ ವಾಟ್ ಯು ಅಚೀವ್ ಮೇಕ್ಸ್ ಲೈಫ್ ಪ್ರೆಷಿಯಸ್. ಸೊ ನಮ್ ಮುಂಚೆ ಏನ್ ಗೊತ್ತಾಯ್ತು ಅಂದ್ರೆ, ಸೋ ಫಾರ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇಸ್ ಲೈಫ್ ಬೈ ಇಟ್ ಸೆಲ್ಫ್ ಈಸ್ ವರ್ತ್ ಫಾರ್ ಸಮಥಿಂಗ್. ನೇಚರ್ ಡಸಂಟ್ ಕ್ಯಾರಿ ಇಟ್. ಲೈಕ್ ನೇಚರ್ ಯಾವ್ದಕ್ಕೆ ಏನ್ ಬೆಲೆ ಇದೆಯೋ ಅದಕ್ಕೆ ಕೊಟ್ಟಾಗ ನೇಚರ್ ಅದನ್ನ ಸೆಲೆಕ್ಟ್ ಮಾಡುತ್ತೆ. ಸೊ ನಮ್ಮ ಬೆಲೆ, ನಾವು ಅಕಸ್ಮಾತ್ ನಮ್ಮ ಲೈಫ್ ನ ನೋಡ್ಕೊಂಡಾಗ ನಾವ್ ಯಾವ್ದಕ್ಕೋ ಒಂದು ಪ್ರಾಮುಖ್ಯತೆ ಕೊಟ್ಟು ಅದಕ್ಕೆ ಬೆಲೆ ಕೊಟ್ಟಾಗ ನಮ್ಮ ಲೈಫ್ ಪ್ರೆಷಿಯಸ್ ಆಗುತ್ತೆ. ಅದು ಯಾವ್ದಾಗಿರ್ಬಹುದು, ನಾವ್ ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡ್ಬೋದು, ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಟ್ರೆ ನಮ್ ಲೈಫ್ ಬೆಟರ್ ಆಗಿರುತ್ತೆ ಅಂತ. ಸೊ ಇದನ್ನ ಹೇಳ್ಬೇಕು ಅಂದಾಗ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ನೇಚರ್ಸ್ ವರ್ಷನ್ ಆಫ್ ಲೈಫ್. ನೇಚರ್ ಯಾಕೆ ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದೆ, ನೇಚರ್ ಹೆಂಗೆ ಅಂತ ಹೇಳಿದಾಗ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಒಂದೇ ಒಂದು ಅದರಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಅಂಡರ್ಸ್ಟ್ಯಾಂಡ್ ಅನ್ನೋ ವರ್ಡ್ ಇದೆಯಲ್ಲ ಅದು. ದ ರೀಸನ್ ಐ ಜಸ್ಟ್ ಟೆಲ್ ಯು ಇನ್ ದಿ ನೆಕ್ಸ್ಟ್ ಇನ್ಸ್ಟೆನ್ಸ್. ಸೊ ನಾರ್ಮಲಿ ನಾವು ವಿ ಬಿಲೀವ್ ಇನ್ ನಾಲೆಡ್ಜ್. ನಾಲೆಡ್ಜ್ ಅನ್ನುವಂಥದ್ದು ಫಾರ್ಮಲ್ ಎಜುಕೇಶನ್ ಇಂದ ಬರುವಂತದ್ದು, ನಾವೇನೋ ಓದೋದ್ರಿಂದ ಬರುವಂತದ್ದು. ಈಗ ನಾವು ದಟ್ ದ ವರ್ಲ್ಡ್ ಹ್ಯಾಸ್ ಓಪನ್ಡ್ ಅಪ್, ಯು ಕ್ಯಾನ್ ಜಸ್ಟ್ ಆಕ್ಸೆಸ್ ಇನ್ಫಾರ್ಮೇಶನ್ ಎವ್ರಿವೇರ್, ಯು ಕ್ಯಾನ್ ನೋ ವಾಟ್ ಎವರ್ ಯು ವಾಂಟ್. ದೇರ್ ಇಸ್ ಓನ್ಲಿ ಒನ್ ಗಾಡ್ ನೌ, ಗೂಗಲ್. ಸೊ ಡೂ ಎನಿಥಿಂಗ್ ಅಂಡ್ ಯು ದ ಇನ್ಫಾರ್ಮೇಶನ್ ಈಸ್ ಅಟ್ ಯುವರ್ ಫಿಂಗರ್ ಟಿಪ್ಸ್ ಅಂತ ಹೇಳ್ಬೋದು. ಬಟ್ ಅದರ್ ನಾಲೆಡ್ಜ್, ದೇರ್ ಇಸ್ ಎ ಕ್ವಶನ್ ದೇರ್. ಅದರ್ ನಾಲೆಡ್ಜ್, ವಾಟ್ ಯು ಆರ್ ಟ್ರೈಂಗ್ ಟು ಡೂ ಇಸ್ ದಟ್ ನಾಲೆಡ್ಜ್ ಅಂದಾಗ, ಐ ಜಸ್ಟ್ ಗಿವ್ ಯು ಅನ್ ಎಕ್ಸಾಂಪಲ್ ಆಫ್ ಅನ್ ಆಂಟಿಕ್ ಕಾರ್. ಒಂದು ಆಂಟಿಕ್ ಕಾರ್ ಇರುತ್ತೆ, ಅದ್ರ ಸುತ್ತೂರ ಒಂದು ಮ್ಯೂಸಿಯಂ ಕಟ್ತಾ ಇರ್ತಾರೆ, ಸೊ ದಟ್ ಇಟ್ ಕ್ಯಾನ್ ಬಿ ಡಿಸ್ಪ್ಲೇಡ್ ಅಂತ. ಎವ್ರಿಥಿಂಗ್ ವಿಲ್ ಬಿ ಡನ್. ನಾಳೆ ಅಲ್ಲ ನಾಡಿದ್ದು, ಇನ್ ಕಪಲ್ ಆಫ್ ಡೇಸ್ ಇಟ್ ಹ್ಯಾಸ್ ಟು ಬಿ ಇನಾಗ್ರೇಟೆಡ್ ಅಂದಾಗ, ದೇಲ್ ಬಿ ಪೀಪಲ್ ಹೂ ವಿಲ್ ಬಿ ಸೇಯಿಂಗ್ ವಿಲ್ ಹ್ಯಾವ್ ಟು ಬ್ರಿಂಗ್ ಔಟ್ ದಿ ಕಾರ್, ಸೊ ದಟ್ ಅದ್ರದ್ದು ಅಷ್ಟೇ ಪ್ಯಾಚ್ ಫ್ಲೋರಿಂಗ್ ಏನ್ ಉಳಿದಿದೆ ಅದು ಮುಗಿಸೋಣ ಅಂತ. ಕಾರ್ನ ಆಚೆ ತರಕ್ ಹೋಗಕ್ ಶುರು ಮಾಡಿದ ತಕ್ಷಣ ಏನಾಗುತ್ತೆ ಅವ್ರಿಗೆ, ದೇ ರಿಯಲೈಸ್ ಅವ್ರು ಕಟ್ಟಿರೋ ಬಾಗ್ಲು ಒಂದು 2 inches ಡಿಫರೆನ್ಸ್ ಬರ್ತದೆ. ನೀವು ಕಾರ್ನ ಆಚೆ ತಗೊಂಡು ಹೋಗಕ್ಕೆ 2 inches ತಡೆಯುತ್ತೆ ಇದು ಬಾಗ್ಲು. ಸೊ ದೆನ್ ದೇ ವಿಲ್ ಬಿ ಪ್ಯಾನಿಕ್. ಹೆಂಗ್ ಮಾಡೋದು, ಹೌ ಕ್ಯಾನ್ ವಿ ಜಸ್ಟ್ ರೆಸ್ಟೋರ್ ದಿಸ್? ಬಿಕಾಸ್ ಇನ್ 2 ದಿವಸದಲ್ಲೇ ಅದಾಗುತ್ತೆ, ಬಾಗ್ಲು ಹೊಡೆದು ಕಟ್ಟಕ್ ಆಗಲ್ಲ. ಹೋಗ್ಲಿ ಕಾರ್ನ ದಬಾಯಿಸಿ ಆಚೆ ಹೇಳ್ಕೊಂಡು ಹೋಗ್ಬಿಟ್ರೆ ಅದು ಆಂಟಿಕ್ ಕಾರ್, ಅದಕ್ಕೆ ಸ್ಕ್ರಾಚ್ ಬಿದ್ರು ಅದು ಒಪ್ಪಲ್ಲ. ಹೆಂಗ್ ಮಾಡ್ಬೋದು? ದೇರ್ ವಿಲ್ ಬಿ ಲಾಟ್ ಆಫ್ ಕೇಸ್. ಯಾರು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಯಾರೋ ಒಬ್ಬ, ಈಗ ನಮ್ಮಲ್ಲಿ ದಿಸ್ ಇಸ್ ಕ್ವೈಟ್ ಕಾಮನ್, ಏನೋ ಗಲಾಟೆ ನಡೀತಾ ಇದೆ ಅಂದ್ರೆ ದಟ್ ಈಸ್ ದಿ ನೇಚರ್ ಆಫ್ ಮ್ಯಾನ್ ಕೈಂಡ್. ಏನೋ ಒಂದು ಗಲಾಟೆ ಆಗ್ತಿದೆ ಅಂದ್ರೆ ಅದಕ್ಕೆ ಸಹಾಯ ಮಾಡಕ್ ಹೋಗೋದಕ್ಕೋ ಅಥವಾ ಆ ಸ್ಪಿರಿಟ್ ಇರುತ್ತಲ್ಲ, ನಮ್ಮನ್ನು ಏನಾಗ್ತದೆ ನೋಡೋಣ ಅನ್ನುವಂತ ಒಂದು ಇನ್ಕ್ವೈರಿ ಸ್ಪಿರಿಟ್ ಇರುತ್ತಲ್ಲ, ಸ್ಪಿರಿಟ್ ಆಫ್ ಎನ್ಕ್ವೈರಿ, ಹೋಗಿ ಏನಾಗುತ್ತೆ ಸುಮ್ನೆ ಒಂದ್ಸತಿ ನೋಡೋದು. ಆಕ್ಸಿಡೆಂಟ್ ಆದ್ರೂ ಆಯ್ತು, ಜಗಳ ಆದ್ರೂ ಆಯ್ತು, ಯಾರೋ ಒಂದಷ್ಟು ಜನ ಸೇರಿದ್ದಾರೆ ಅಂದ್ರೂ ಆಯ್ತು. ಸೊ ಹಾಗೆ ದಟ್ ಈಸ್ ಹ್ಯೂಮನ್ ನೇಚರ್, ವಿಚ್ ಇಸ್ ಗುಡ್, which has made us to evolve. So I think that is something which is quite essential. ಸೊ ಹಂಗೆ ಇವರೆಲ್ಲ ಜನ ಎಲ್ಲ ತಲೆ ಕೆಡಿಸ್ಕೊಂಡು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಒಬ್ಬ ಕಾಮನ್ ಮ್ಯಾನ್ ಆ ಕಡೆ ಹೋಗ್ತಾ ಇರ್ತಾನೆ. ಅವ್ನು ನೋಡ್ತಾನೆ, ಏನ್ರಿ ಪ್ರಾಬ್ಲಮ್ ಅದು? ಯಾರೋ ಒಬ್ಬ ಹೇಳ್ತಾನೆ, ಸರ್ ಅವ್ರ ಕಾರ್ ಆಚೆ ತರಕ್ ಆಗ್ತಿಲ್ಲ ಅಂತೆ, 2 inch ಅಟಿತಾ ಇದೆ ಅದು. ಒಳಗ್ ಹೋಗ್ತಾನೆ, ನೋಡ್ತಾನೆ, ಇಷ್ಟು ತಾನೆ, ವಿ ಕ್ಯಾನ್ ಸಾಲ್ವ್ ದಿಸ್ ಅಂತಾನೆ. ಇರೋರೆಲ್ಲರಿಗೂ ಕೋಪ ಬಂದ್ಬಿಡುತ್ತೆ. ಹೌ ಕ್ಯಾನ್ ಯು ಸೇ ದಿಸ್, ವಿ ಹ್ಯಾವ್ ಬಿನ್ ಸ್ಟ್ರಗ್ಲಿಂಗ್ ಸೋ ಹಾರ್ಡ್, ನಿನ್ಗೆ ಬಂದು ಏನೇನೋ ಮಾತಾಡ್ಬಿಡ, ಆಚೆ ಹೋಗು ಅಂತ.
but he'll be persistent and he'll say, no, we can solve this problem. ಏನು ಅವ್ನು ನೋಡ್ತಾನೆ, ನೋಡ್ರಿ ಅಲ್ಲಿ ಟೈರ್ ಅಲ್ಲಿ ಫುಲ್ ಏರ್ ಇದೆ, ನೀವು ಆ ಏರ್ ತೆಗೆದುಬಿಡಿ, ಡಿಫ್ಲೇಟ್ ದಟ್ ಟೈರ್ ಸೊ ದಟ್ ಯು ಕ್ಯಾನ್ ಜಸ್ಟ್ ಪುಷ್ ದಿ ಕಾರ್ ಔಟ್, ಫ್ಲೋರಿಂಗ್ ಮುಗಿಸ್ಕೊಳ್ಳಿ, ವಾಪಸ್ ದೂಕ್ ತಂದಿಡಿ, ಆಮೇಲೆ ರೀಇನ್ಫ್ಲೇಟ್ ಮಾಡಿ, ಆಗೋಯ್ತಲ್ಲ ಕತೆ ಅಂತ. ಸೊ ದ ಎಸೆನ್ಸ್ ಆಫ್ ದಿಸ್ ಈಸ್ ಕ್ವೈಟ್ ಇಂಪಾರ್ಟೆಂಟ್. ನಮ್ಮ ನಾಲೆಡ್ಜ್ ಏನಿದೆ, ಇಟ್ ಹ್ಯಾಸ್ ಬೀನ್ ಸ್ಟ್ರೀಮ್ ಲೈನ್. ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ವಿ ಹ್ಯಾವ್ ಬೀನ್ ಟ್ರೈನ್ ಟು ಥಿಂಕ್ ಇನ್ ಸರ್ಟನ್ ವೇಸ್. ಹಿಂಗೆ ಆಗ್ಬೇಕು, ಇದು ಹಿಂಗೆ ಆಗ್ಬೇಕು, ದಟ್ಸ್ ಹೌ ವಿ ಹ್ಯಾವ್ ಬೀನ್ ಟ್ರೈನ್ಡ್. ಅದನ್ನ ಬಿಟ್ಟು ವೆನ್ ಯು ಓಪನ್ ಅಪ್, ವೆನ್ ಯು ಸ್ಟಾರ್ಟ್ ಲುಕಿಂಗ್ ಅಟ್ ನೇಚರ್, ವೆನ್ ಯು ಸ್ಟಾರ್ಟ್ ಲುಕಿಂಗ್ ಅಟ್ all the things around you, that's when probably the knowledge component of it increases. Innondu again, I'll just give you an example of a car itself. ಒಂದು ಕಾರ್ ಕೆಟ್ಟೋಗಿ ನಿಂತೋಗಿರುತ್ತೆ, ಊರಲ್ಲಿ ಎಲ್ಲರೂ ಬಂದು ಚೆಕ್ ಮಾಡ್ತಾರೆ, ಏನಾದ್ರು ಸರಿ ಮಾಡೋಕ್ಕಾಗುತ್ತಾ ನೋಡ್ತಾರೆ, ಬಟ್ ನನ್ ಆಫ್ ದೆಮ್ ವಿಲ್ ಬಿ ಏಬಲ್ ಟು ಡೂ ಇಟ್. ಸೊ ಊರಲ್ಲಿ ಒಬ್ರು ಹಳೆ ಮೆಕ್ಯಾನಿಕ್ ಒಬ್ರು ಇರ್ತಾರೆ, ಅವ್ರನ್ನ ಕರ್ಸೋಣ, ಅವ್ರೊಬ್ರೇ ಇನ್ನು ಉಳಿದಿರೋದು, ಎಲ್ಲರೂ ಚೆಕ್ ಮಾಡಿದ್ರು, ಅವ್ರನ್ನ ಕರ್ಸೋಣ. ಇವ್ರಿಗೆ ಬರ್ಲಿಲ್ಲ, ಈಗಿನ ಕಾಲದ ಹುಡುಗರಿಗೆ ಇವನ್ ಯಾರೋ ಒಬ್ಬ ಬಂದು ಏನ್ ಮಾಡ್ತಾನೆ, ಹೊಸ ಕಾರ್ ಬೇರೆ ಇದು ಅಂತ ಅನ್ಕೊಂಡು, ಆಯ್ತು ಕರೀರಿ ಅಂತ. ಅವ್ನು ಯಾರೋ ಒಬ್ಬ ಬಂದು ದಟ್ ಮೆಕ್ಯಾನಿಕ್ ರೋಮ್ಸ್ ಅರೌಂಡ್ ದಿ ವೆಹಿಕಲ್. ಆಮೇಲೆ ನೋಡಿ, ಹಿಲ್ ಜಸ್ಟ್ ಟೇಕ್ ಫ್ಯೂ ನಟ್ ಟೈಟ್ ಮಾಡು, ಇಲ್ಲೇನೋ ಹೊಡಿ, ಅಲ್ಲೇನೋ ಒಂದ್ 2-3 ಒಂದು ಮ್ಯಾಕ್ಸಿಮಮ್ ಒಂದು 5-10 minutes ಕೆಲಸ ಮಾಡ್ತಾನೆ. ಅಂಡ್ ಹಿ ಆಸ್ಕ್ ದಿ ಓನರ್ ಟು ಸ್ಟಾರ್ಟ್ ದಿ ಕಾರ್. ತಕ್ಷಣ ಕಾರ್ ಸ್ಟಾರ್ಟ್ ಆಗೋಗುತ್ತೆ. ಸೊ ಅಟ್ ದಟ್ ಪಾಯಿಂಟ್ ಎಲ್ರಿಗೂ ಖುಷಿ ಆಗೋಗುತ್ತೆ, ಹೋ ನೋಡಪ್ಪ, ಯಾರ ಕೈಲೂ ಮಾಡೋಕ್ಕಾಗಲಿಲ್ಲ, ಅವ್ನ ಕೈಲಿ ಮಾಡೋಕ್ಕಾಯ್ತು, ಸರಿ, ಥ್ಯಾಂಕ್ ಯು, ಎಷ್ಟಪ್ಪ, ಏನಾಯ್ತು ಅಂತ. ಸೊ ಅವ್ನ ಮೆಕ್ಯಾನಿಕ್ ಹೇಳ್ಸೆ, ಐ ವಾಂಟ್ 15,000 rupees. ಸೊ 15,000 rupees 10 ನಿಮಿಷ ಕೆಲಸ ಮಾಡಿ, ಬೆಳಗ್ಗೆಯಿಂದ ಇವರೆಲ್ಲ ಟ್ರೈ ಮಾಡಿ ಏನು ಮಾಡೋಕ್ಕಾಗಿಲ್ಲ, ನೀನ್ ಬಂದು ಒಂದು 10-15 ನಿಮಿಷ ಕೆಲಸ ಮಾಡ್ಬಿಟ್ಟು 15,000 ರೂಪಾಯಿ ಕೊಡು ಅಂತ ಇದೆಯಾ, ದಿಸ್ ಇಸ್ ಟೋಟಲಿ ಅನ್ಫೇರ್, ನಾನು ಕೊಡಲ್ಲ ಅಂತ. ಅವಾಗ ಮೆಕ್ಯಾನಿಕ್ ಒಂದು ಮಾತು ಹೇಳ್ತಾನೆ, ಸಿ, ಐ ಆಮ್ ನಾಟ್ ಚಾರ್ಜಿಂಗ್ ಯು ಫಾರ್ ದಿ ಅಮೌಂಟ್ ಆಫ್ ವರ್ಕ್ ಐ ಡಿಡ್, ಐ ಆಮ್ ಚಾರ್ಜಿಂಗ್ ಯು ಫಾರ್ ದಿ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ಅಂತ. ಸೊ ಆ ವಯಸ್ಸಾದಾಗಿಂದ ನೋಡ್ಕೊಂಡ್ ಬಂದಿದ್ರಿಂದ ಹಿ ವಾಸ್ ಏಬಲ್ ಟು ಸಾಲ್ವ್ ದಟ್ ಪ್ರಾಬ್ಲಮ್ ವಿತ್ ಇನ್ 15 minutes. ಅದೇ ಇವ್ರು ಬೆಳಗ್ಗೆಯಿಂದ ಮಾಡ್ಕೊಂಡ್ ಬಂದಿದ್ರು, ದೇ ಆರ್ ನಾಟ್ ಏಬಲ್ ಟು ಡೂ ಇಟ್. ಐ ಡೋಂಟ್ ನೋ, ಬಿಟ್ಟಿದ್ರೆ ಇನ್ನೆಷ್ಟು ದಿವಸ ಮಾಡಿರೋರು, ಬಟ್ ಸಿನ್ಸ್ ಹಿ ಹ್ಯಾಡ್ ದಿಸ್ ಎಕ್ಸ್ಪೀರಿಯನ್ಸ್, ಹಿ ವಾಸ್ ಏಬಲ್ ಟು ಡೂ ದಿಸ್. ಸೊ ದ ಮಾರಲ್ ಆಫ್ ದಿಸ್ ಈಸ್, ಇಫ್ ಯು ಜಸ್ಟ್ ಹ್ಯಾವ್ the knowledge and if you have the experience, that's when understanding of things come. So ಈ ನಾಲೆಜ್ ಅನ್ನುವಂಥದ್ದು ನಿಮ್ಗೆ ಬಹಳ ಸೋರ್ಸ್ಗಳಿದೆ, ಬಹಳಷ್ಟು ಜನಗಳಿದ್ದಾರೆ, ಬಹಳಷ್ಟು ಬೇರೆಯವ್ರು ಆಗ್ಲೇ ಎಷ್ಟೊಂದು ಎಕ್ಸ್ಪೀರಿಯನ್ಸ್ಗಳಿದೆ, ಅದೆಲ್ಲ ಇದೆ, ಅದೆಷ್ಟೊಂದು ಕಡೆ ಸಿಗ್ತಾ ಇದೆ. ಅದರಿಂದ ಎಲ್ಲ ನೀವು ತಗೊಂಡು, ಪ್ಲಸ್ ನಿಮ್ಗೆ ಆಗುವಂತಹ ಅನುಭವಗಳಿಂದ, ಇಫ್ ಯು ಜಸ್ಟ್ ಟ್ರೈ ಟು ಪುಟ್ ದೀಸ್ ಟು ಟುಗೆದರ್, ನಿಮ್ಮ ಸ್ವಂತ ಎಕ್ಸ್ಪೀರಿಯನ್ಸಸ್ ಪ್ಲಸ್ ಅದರ್ಸ್ ನಾಲೆಜ್ ಎಲ್ಲದನ್ನು ತಗೊಂಡು ನೀವು ಯು ಜಸ್ಟ್ ಟ್ರೈ ಟು ಪುಟ್ ದೆಮ್ ಟುಗೆದರ್, ದಟ್ಸ್ ವೆನ್ ವಿ ಕ್ಯಾನ್ ಮೇಕ್ ಎ ಸಿನ್ಸಿಯರ್ ಎಫರ್ಟ್ ಟು ಅಂಡರ್ಸ್ಟ್ಯಾಂಡ್ ಲೈಫ್. ಸೊ ಐಲ್ ಜಸ್ಟ್ ಟೆಲ್ ಯು another story which is about the recent pandemic which happened. ಬೆಂಗಳೂರಲ್ಲಿ ಒಂದು ಇದು ಸೆಕೆಂಡ್ ವೇವ್ ಇದೆ ಈಗ ಆಸ್ ಆಫ್ ನೋ, ಬಟ್ ಫಸ್ಟ್ ವೇವ್ ಅಲ್ಲಿ ಬಂದಾಗ there was a startup company in Bangalore. 300 ಎಂಪ್ಲಾಯೀಸ್ ಇರ್ತಾರೆ ಕಂಪನಿನಲ್ಲಿ, ಬಟ್ ದೋಸ್ ಕಂಪನಿ ದಟ್ ವಾಸ್ ಅ ಸ್ಮಾಲ್ 300 ಎಂಪ್ಲಾಯೀಸ್ ಅಂದ್ರೆ ಎಲ್ರಿಗೂ ಗೊತ್ತಿದ್ರು. ಇಟ್ ವಾಸ್ ಎ ಗುಡ್ ಕಂಪನಿ ವಿಚ್ ವಾಸ್ ಡೂಯಿಂಗ್ ಗುಡ್, ದ ಎಂಪ್ಲಾಯೀಸ್ ವೇರ್ ಹ್ಯಾಪಿ, ಎಲ್ರದ್ದು ಕಾಂಟ್ಯಾಕ್ಟ್ ಇತ್ತು, ವರ್ಕ್ ಕಲ್ಚರ್ ವಾಸ್ ವೆರಿ ನೈಸ್, ಯಾರು ದೊಡ್ಡವರು ಯಾರು ಚಿಕ್ಕವರು ಅನ್ನೋ ತರ ಇರಲಿಲ್ಲ, ಎಲ್ಲರೂ ಸಮಾನವಾಗಿ ನೋಡ್ತಾ ಇದ್ರು, ಸಮಾನವಾಗಿ ಗೌರವ ಕೊಡ್ತಾ ಇದ್ರು. ದಟ್ಸ್ ಹೌ ದ ಕಂಪನಿ ವಾಸ್ ಅಂಡ್ ಇಟ್ ವಾಸ್ ಡೂಯಿಂಗ್ ಪ್ರಿಟಿ ಗುಡ್. ಅದರಲ್ಲಿ ಒಂದು ಮನೆ ರೂಮ್ ಮೇಲೆ ಗೂಡ್ಸುವಂತದ್ದು ಮೇಡ್ ಇರ್ತಾ ಇದ್ರು, ಒಬ್ಬ ಹುಡುಗ ಇರ್ತಾ ಇದ್ದ, ಆಫೀಸ್ ಬಾಯ್ ಇರ್ತಾ ಇದ್ದ. ಇವರಿಬ್ರಲ್ಲಿ ಒಂದು ಕ್ಯಾಶುಯಲ್ ಕಾನ್ವರ್ಸೇಷನ್ ಆಗ್ತಾ ಇತ್ತು. ಇವ್ರು ಹೌಸ್ ಮೇಡ್ ಹೇಳ್ತಾ ಇದ್ರು, ಲಾಸ್ಟ್ ಟೈಮ್ ಆಫೀಸ್ ನ 3 months ಕ್ಲೋಸ್ ಮಾಡಿದ್ರಿಂದ ಇದರಲ್ಲಿ ಶಿ ಹ್ಯಾಡ್ ಟೇಕನ್ ಲಾಟ್ ಆಫ್ ಲೋನ್. ದ ಲೋನ್ ವಾಸ್ ಅರೌಂಡ್ 8,000-10,000 rupees ತನಕ ಲೋನ್ ಆಗೋಗಿದೆ. ಅವನಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಮಗನಿಗೆ. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಹರ್. ಅದನ್ನೆಲ್ಲ ಏನೋ ಪಾಪ ಡಿಸ್ಕಸ್ ಮಾಡ್ಕೊಳ್ತಾ ಇದ್ರು. ಶಿ ಜಸ್ಟ್ ಡಿಸ್ಕಸ್ ದಟ್ ಥಿಂಗ್ಸ್ ಆರ್ ವೆರಿ ಡಿಫಿಕಲ್ಟ್ ನೌ ಅಂತ ಹೇಳಿ ಫೈನಲಿ ದ ಆಫೀಸ್ ಹ್ಯಾಸ್ ಓಪನ್ಡ್ ಅಂತ ಶಿ ವಾಸ್ ಹ್ಯಾಪಿ ಅಂಡ್ ಶಿ ಜಸ್ಟ್ ಮೂಡ್ ಔಟ್. ಅವಳು ಆ ಕಡೆ ಹೋದ್ಮೇಲೆ ಈ ಹುಡುಗಂಗೆ ಅನ್ನಿಸ್ತು, ಅಯ್ಯಯ್ಯೋ ನೋಡು ಪಾಪ ಎಷ್ಟು ಕಷ್ಟ ಪಡ್ತಾ ಇದ್ದಾಳು ಇವಳು, ಏನಾದ್ರು ಮಾಡಕ್ ಆಗತ್ತಾ ಅನ್ನೋ ಒಂದು ಥಾಟ್ ಬಂತು. ಸೊ ಅದೇ ಟೈಮಲ್ಲಿ ಮೀಟಿಂಗ್ ಆಗ್ತಾ ಇತ್ತು ಆಫೀಸಲ್ಲಿ. ಇವರೆಲ್ಲರೂ ಆಫೀಸ್ಗೆ ಬಾಸ್ ಕರೆದ್ರು. ದೇ ಜಸ್ಟ್ ವೆಂಟ್ ಫಾರ್ ದಟ್ ಮೀಟಿಂಗ್. ದ ಬಾಸ್ ಟೋಲ್ಡ್, ಸಿ ಗೈಸ್, you know that there was a pandemic situation. We had to close our office for 2-3 months. Everybody had a bad time. Everybody are in difficulty. This time around the company, because of the closure, was not able to make good profits. So isati Deepavali bonus ke we will not be able to have that much amount of bonus given to everybody. Adre I don't want this tradition of giving something on the day on a happy occasion just because pandemic bantu anta ee varsha adu nilsad beda. We'll just have something ಅಂತ ಹೇಳಿ
what he told was, I am just planning to give 500 rupees as bonus. But 500 rupees probably at this point of time makes no sense. ಯಾಕೆಂದ್ರೆ ಒಂದು 500 ರೂಪಾಯಿ ಕೊಟ್ಬಿಟ್ಟು ಇಫ್ ಐ ಜಸ್ಟ್ ಗಿವ್ ಇಟ್ ಟು ಆಲ್ ದಿ ಎಂಪ್ಲಾಯೀಸ್, 500 ರೂಪಾಯಿ ನೀವು ಮನೆಗೆ ಹೋಗೋಷ್ಟೊತ್ತಿಗೆ ಖರ್ಚು ಆಗೋಗುತ್ತೆ. ಸೊ ಹಿ ವಾಸ್ ನಾಟ್ ಶೋರ್ 500 ರೂಪಾಯಿ ಏನ್ ಮಾಡಬಹುದು ಅಂತ. ಬಟ್ ಹಿ ಹ್ಯಾಡ್ ಅನ್ ಐಡಿಯಾ. ಅವ್ರು ಏನ್ ಹೇಳಿದ್ರು ಅಂದ್ರೆ, instead of me giving 500 rupees to all the employees, what if I distribute it as one big sum ಅಂತ, ಯಾರಿಗೂ ಒಬ್ಬರಿಗೆ ಒಂದು ಜಾಸ್ತಿ ದುಡ್ಡು ಕೊಡೋಣ ಅಂತ. ಹೇಗೆ ಡಿಸೈಡ್ ಮಾಡೋದು? ಅಲ್ಲಿದ್ದವ್ರು ಯಾರೋ ಒಬ್ರು ಹೇಳಿದ್ರು, ಸರ್ ಲೆಟ್ಸ್ ಡಿಸೈಡ್ ಇಟ್ ಥ್ರೂ ಎ ಲಕ್ಕಿ ಡಿಪ್. ಓಕೆ, ಎಲ್ಲರ ಹೆಸರು ನೀವೇ ನಿಮ್ಮ ಹೆಸರು ಬರೆದು ಇದ್ರೊಳಗೆ ಹಾಕಿ, ಒಂದು ಲಕ್ಕಿ ಡಿಪ್ ಅಲ್ಲಿ ಹಾಕಿ, ವಿಲ್ ಜಸ್ಟ್ ಟೇಕ್ ಔಟ್ ದಿ ನೇಮ್ಸ್. ಯಾರಿಗೆ ಬರುತ್ತೋ 300 into 500, 300 employees into 500 rupees, that's the sum that will go to that employee. Everybody agreed, fine, fair enough, ಯಾರಿಗೂ ಏನು ತೊಂದರೆ ಇರಲಿಲ್ಲ. Everybody agreed that yes, that is the best way to do it. So ಎಲ್ಲರೂ ಅನ್ಕೊಂಡ್ರು, ವಾಪಸ್ ಹೋದ್ರು. ಆ ಹುಡುಗ ಮಾತ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅನ್ಕೊಳ್ತಾ ಇದ್ದ, ಹೋಗಿ ದೇವ್ರೆ ನೀನ್ ಏನಾದ್ರು ಮಾಡಪ್ಪ, ಅಟ್ ಲೀಸ್ಟ್ ನಮ್ಗೆ 500 ರೂಪಾಯಿ ಬಂದ್ರೆ ಏನು ಪ್ರಯೋಜನ ಆಗಲ್ಲ, ಬಟ್ ಇಫ್ ದಟ್ 500 ಮೇಕ್ಸ್ ಸಮ್ ಡಿಫರೆನ್ಸ್, ಲೆಟ್ ದಟ್ ಅಮೌಂಟ್ ಗೋ ಟು ದಟ್ ಮೇಡ್, ಬಿಕಾಸ್ ಅವಳು ಬಹಳನೇ ಕಷ್ಟದಲ್ಲಿದ್ದಾಳೆ. ಸೊ ಅವ್ರೇನ್ ಅನ್ಕೊಂಡ ಅಂದ್ರೆ, ಇನ್ಸ್ಟೆಡ್ ಆಫ್ ಮೀ ರೈಟಿಂಗ್ ಮೈ ನೇಮ್, ನನ್ನ ಹೆಸರು ಬರೆದು ಆ ಚೀಟಿನ ಅದ್ರೊಳಗೆ ಹಾಕಕ್ ಬದಲು, ಲೆಟ್ ಮೀ ರೈಟ್ ಹರ್ ನೇಮ್. ಸೊ ಅವಾಗ ಚಾನ್ಸಸ್ ಒಂಚೂರು ಜಾಸ್ತಿ ಆಗ್ಬೋದು. 2 ಸತಿ ಆ ಚೀಟಿ ಇರುತ್ತೆ, ಲೆಟ್ ಇಟ್ ಗೆಟ್ ಪಿಕ್ಡ್. ಅದು ಅದೃಷ್ಟನೇ, 300 ಜನದಲ್ಲಿ 2 ಜನ ಆದ್ರೆ ಏನು, ಬಟ್ ಸ್ಟಿಲ್ ಅಟ್ ಲೀಸ್ಟ್ ಒನ್ ಮೋರ್ ಚಾನ್ಸ್ ಆಫ್ ಗೆಟಿಂಗ್ ಇನ್ ಟು, ಅದು ಜಾಸ್ತಿ ಆಗುತ್ತಲ್ಲ, ಲೆಟ್ ಮಿ ಪುಟ್ ಇಟ್ ಅಂತ. ಸೊ ಹಂಗ ಅನ್ಕೊಂಡ್, ದೇವ್ರೆ ನೀನೇ ನೋಡ್ಕೊಳಪ್ಪ, ನೀನೇ ಮಾಡು. ಸೊ ಎಲ್ಲರೂ ಅವ್ರವ್ರ ಹೆಸರುಗಳು ಬರ್ದು ಲಕ್ಕಿ ಡಿಪ್ ಅಲ್ಲಿ ಹಾಕಿ, ದೇ ವರ್ ಜಸ್ಟ್ ವೇಟಿಂಗ್. ಸೊ ಬಾಸ್ ಬರ್ತಾರೆ, ರ್ಯಾಂಡಮ್ಲಿ ಒಂದು ಚೀಟಿ ಎತ್ತಾರೆ, ಅಂಡ್ ಟು ದಿ ಸರ್ಪ್ರೈಸ್ ಆಫ್ ದಟ್ ಬಾಯ್, ಆ ಚೀಟಿ ನೋಡಿದ್ರೆ ದಟ್ ವಾಸ್ ದಿ ನೇಮ್ ಆಫ್ ದಟ್ ಲೇಡಿ. ಅಂಡ್ ಅವಳು ಬಂದು ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ತಾರೆ. ಓ ಥ್ಯಾಂಕ್ ಯು ಸೋ ಮಚ್, ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಡುತ್ತೆ, ನನ್ ಮಗುಗ್ ಫೀಸ್ ಕಟ್ಬೇಕಾಗಿತ್ತು, ನಂದು ಸಾಲ ಇತ್ತು, ಜಸ್ಟ್ ಬಿಕಾಸ್ ನನ್ನ ಹೆಸರು ಬಂತು, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಆ ಕಣ್ಣ ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಕ್ಕೂ ಅವಳಿಗೆ ಬಹಳ ಕಷ್ಟ ಆಗೋಗುತ್ತೆ. ದಿಸ್ ವಾಸ್ ಸಚ್ ಎ ಬ್ಯೂಟಿಫುಲ್ ಮೊಮೆಂಟ್. ದೇವ್ರು ಹ್ಯಾಸ್ ವರ್ಕ್ ಫಾರ್ ಮೀ, ಗಾಡ್ ಈಸ್ ದೇರ್ ಅಂತ ಹೇಳಿ, ಶಿ ಜಸ್ಟ್ ಸೇಸ್ ಗಾಡ್ ಈಸ್ ದೇರ್, ಥ್ಯಾಂಕ್ ಯು ಸೋ ಮಚ್ ಅಂತ. ಸೊ ದ ವೆರಿ ನೆಕ್ಸ್ಟ್ ಮೂಮೆಂಟ್ ಇವ್ನು ಹೋಗಿ ದೇವ್ರ ಹತ್ರ ಹೇಳ್ತಾನೆ, ಇವನ್ ಕಂಡ ದೇವ್ರು, ಯಾಕೆಂದ್ರೆ ಇವನು ಗೊತ್ತು, ಇವನೇ ಆ ಹೆಸರು ಬರೆದಿದ್ದು, ಗಾಡ್ ಈಸ್ ದೇರ್, ಗಾಡ್ ಈಸ್ ಗ್ರೇಟ್ ಅಂತ ಹೇಳಿರ್ತಲ್ಲ, ಇವ್ನು ಬಹಳ ಸಂತೋಷ ಆಗುತ್ತೆ. ಸಿ ಐ ಮೇಡ್ ಎ ಚೇಂಜ್ ಇನ್ ಹರ್ ಲೈಫ್, ಐ ವಾಸ್ ಏಬಲ್ ಟು. ಸೊ ಹಿ ಥಿಂಕ್ಸ್ ಥ್ಯಾಂಕ್ ಯು, ಅಂಡ್ ಹಿ ಗೋಸ್ ಟು ಗಾಡ್ ಅಂಡ್ ಸೇಸ್ ಥ್ಯಾಂಕ್ ಯು ಅಗೇನ್, ಬಿಕಾಸ್ ನಾನೊಂದು ಹೆಸರು ಬರೆದು ಹಾಕಿದ್ದೆ, ನಂದು ಒಂದು ಚೀಟಿ ಇತ್ತು, ಬಟ್ ಸ್ಟಿಲ್ ಯು ಎನ್ಶೋರ್ಡ್ ದಟ್ ಅದೇ ಚೀಟಿ ಬರಲಿ ಅಂತ, ಥ್ಯಾಂಕ್ ಯು ಸೋ ಮಚ್ ಅಂತ. ಅದೆಲ್ಲ ಆಗೋಯ್ತು. ಸಂಜೆ ಎಲ್ರು ಮನೆಗಳಿಗೆ ಹೋದ್ರು, ಇವ್ನು ಕಸದ ಬುಟ್ಟಿ ಎತ್ತು ವಾಪಸ್ ಹಾಕ್ತಾ ಇದ್ದ. 1-2 ಚೀಟಿ ಆಚೆ ಬಿತ್ತು, ಅದನ್ನೆಲ್ಲ ವಾಪಸ್ ಎತ್ತಾಕ್ಬೇಕಾರೆ ಅವ್ನು ನೋಡ್ದ, 1-2 ಚೀಟಿ ಓದ್ದ. ಅವ್ನು ಓದ್ದಾಗ ಅವ್ನಿಗೆ ಏನ್ ಗೊತ್ತಾಯ್ತು ಅಂದ್ರೆ, ಆ ಬುಟ್ಟಿನಲ್ಲಿ ಇದ್ದಿದ್ದೆಲ್ಲ ಆ ಎಮ್ಮನ್ ಹೆಸರೇ, ಆ ಮೇಡ್ ಹೆಸರೇ ಇತ್ತು. ಸೊ ವಿಚ್ ಮೀನ್ಸ್ ಟು ಸೇ ದಟ್ all the 300 employees who had written the name of that maid, because they knew it was required for her. So at that moment, what stuck to his mind was, God is no one else, but God is within us. ನಾವೇ ದೇವ್ರು. ಬಿಕಾಸ್ ಅವನೊಬ್ಬ ನನ್ನ ಒಂದು ಥಾಟ್ ಅಷ್ಟೇ, ಅವನದೊಂದು ಥಾಟ್ ಇತ್ತದು, ಬಟ್ ಆ ಥಾಟ್ ಫಾರ್ಮ್ was carried to all the employees around, and everybody were able to contribute. So the whole idea is, if you just ask whether the strength is in numbers or strength is in individuals, andaga strength or the value of life is given by only one single good thought. But if that thought is good enough, and if it is taken forward by many people, that's when it becomes meaningful. So ನಮ್ಮ ಲೈಫ್ ಆಗಲೇ ಡಿಸೈಡ್ ಆಗೋಗಿದೆ. It's only we have to decide how to make it precious. Somebody has told, you are going to come, you are going to live for certain duration of time, you are going to die someday. So it's just in our hands to decide how special can we make it. It can be made special n number of ways. It's just that how we perceive it to be. We don't live forever. ಯಾರೋ ದೇವರುಗಳು ಬಂದು ಸಾಗರ ಮಂಥನ ಮಾಡಿ, there is no ಅಮೃತ ಇಲ್ಲ ಎಲ್ಲೂನು, because there is nothing which is make us immortal. But what we have is factors. Everywhere life is having a limiting factors. So limiting factor might be energy, limiting factor might be resources. So now we'll have to use this to our benefit. We know this is the time we have. ನಾವ್ ಯಾವಾಗ್ಲೂ ಹುಡ್ತೀವಿ, ಯಾವಾಗ್ಲೂ ಸಾಯ್ತೀವಿ. ಲೆಟ್ಸ್ ಸೇ ಇಫ್ ವಿ ಡೈ ಅರೌಂಡ್ 70 years. ಸೊ ಈ 70 years ಒಳಗೆ ನನ್ನ ರಿಸೋರ್ಸಸ್ ನಾನು ಹೇಗೆ ಚಾನಲೈಸ್ ಮಾಡಿದ್ರೆ ಐ ಕ್ಯಾನ್ ಡೂ ಬೆಟರ್ ಗುಡ್ ಫಾರ್ ದಿ ಮ್ಯಾನ್ ಕೈಂಡ್, better good for the nature, better good for the every life form around us.
It should not be centric. It should not be human centric. It should be towards everyone. So normally when there is scarcity of resources, ನಮ್ಮ evolutionary biology terms ಅಲ್ಲಿ we call it as trade-offs. ಅದನ್ನ life history traits ಅಂತಾನು ಕರಿತೀವಿ ನಾವು. In evolutionary biology we call it as life history traits. So this creates a trade-off, which means if you devote yourself to one, that cannot be used for some other purpose. So if you devote your energies or your skill sets or your life to one thing, probably you'll be missing out on the other thing. So how to balance it is the art. How you can devote it for multiple things is what sets up the trade-off. So in simpler terms, if I just have to say what is trade-off, scientifically, if you just see, if ಲೈಟ್ ಹುಳ ಅಂತ ಕರಿತೀವಿ, ಟರ್ಮೈಟ್ ಫ್ಯಾಮಿಲಿ. ಸೊ ಅದು ಬರುತ್ತೆ ದೀಪ್ ಹುಳ. ನೀವು ಮಳೆ ಬಂದು ನಿಂತಾಗ ಈ ಕೂಡ ಸೀನ್ ದಿಸ್ ಬಂದ್ ಬಡ ಎಷ್ಟೊಂದು ದೀಪ್ ಹುಳ ಇರುತ್ತೆ, ಬರುತ್ತೆ. ಪ್ರಾಬ್ಲಿ ನೀವು ನೋಡ್ತಾ ಇದ್ದಂಗೆ ಅದ್ರ ರೆಕ್ಕೆ ಉದುರೋಗುತ್ತೆ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಆ ಕಡೆ ಒದ್ದಾಡ್ತಾ ಇರುತ್ತೆ, ಅಂಡ್ ದೆನ್ ಇಟ್ ವಿಲ್ ಫೈನಲಿ ಡೈ. ಸೊ ಲೆಟ್ಸ್ ಸೇ 24 hours ಇಟ್ಸ್ ಗಾನ್. ಅದೇ ಇಫ್ ಯು ಜಸ್ಟ್ ಸಿ ಎ ಟಾರ್ಟಾಯ್ಸ್, ಅದು ಇದ್ದೇ ಇರುತ್ತೆ, ಅಲ್ಲೋ ಆಯ್ತು, 100 ಆಯ್ತು, 150 ಆಯ್ತು, ಇನ್ನೂ ಜಾಸ್ತಿ ಇರುತ್ತೆ. ಸೊ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಈಸ್ they are huge, they are many in number, light hula, but they are less in number, tortoise. So ಯಾರು ಯಾವ್ದನ್ನ ಹೇಗೆ ಉಪಯೋಗಿಸ್ಕೋತಾರೆ, ನೇಚರ್ ಅಲ್ಲಿ there is no discrimination. Nature has allowed both to survive. ಅದು ಇರಬೇಕು, ಇದು ಇರಬೇಕು. ಫಾರ್ ಎಕ್ಸಾಂಪಲ್, if nature was biased, it would have told only I want tortoise sort of life. If nature was biased, it would have told only I would like to have termite sort of life. ಯಾಕೆಂದ್ರೆ ಅದು ಎಷ್ಟೊಂದು ನಂಬರ್ಸ್ ಇದೆ, ಎಷ್ಟೊಂದು ಇಂಡಿವಿಜುವಲ್, ಇದರಲ್ಲಿ ಫ್ಯೂ ಇಂಡಿವಿಜುವಲ್ಸ್ ಇದೆ. ಬಟ್ ನೇಚರ್ ಹ್ಯಾಸ್ ಮೇಡ್ ಎ ಬ್ಯಾಲೆನ್ಸ್. ನೀನ್ ಜಾಸ್ತಿ ಜನ ಇದೆಯಾ, ನೀನ್ ಜಾಸ್ತಿ ರಿಸೋರ್ಸಸ್ ತಗೋತಿಯಾ, ಸೊ ಅದಕ್ಕೆ ನೀನು ಬೇಗ ಸತ್ತೋಗು. ನೀನ್ ಕಮ್ಮಿ ಜನ ಇದೆಯಾ, ಕಮ್ಮಿ ರಿಸೋರ್ಸಸ್ ತಗೋತಿಯಾ, ಸೊ ನೀನ್ ಜಾಸ್ತಿ ದಿವಸ ಬದುಕು. ಸೊ ದೇರ್ ಇಸ್ ಅ ಟ್ರೇಡ್ ಆಫ್. So we call this as life history trade-off. In technical terms, we have Semel parity and ETO parity. Just Google it up. It's nice concepts to learn. Semel parity and ETO parity. And then practical ಆಗಿ ನೋಡಿದ್ರೆ ಇದೆ ಟ್ರೇಡ್ ಆಫ್ ಅಂದ್ರೆ ಏನು ಅಂತ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ, there is junk food, there is healthy food. ಅಂದ್ರೆ we all know junk food though tastes very nice, it's always bad. Healthy food though it is 50-50, it's always good. So you will have to make a choice. ಅದನ್ನೇ ಫಿಲಾಸಫಿಕಲ್ ಆಗಿ ನೋಡಿದ್ರಿ ಅಂದ್ರೆ what you give is what you get. So we should always have this fine balance as to what to give to the society, what to give to the community, what to give to nature, and that's what we get back. Probably this is where human centric approach is devouring nature. ನಮ್ಗೆ ಏನ್ ಬೇಕೋ ಎಲ್ಲ ಒಂದ್ ಕಡೆಯಿಂದ ತಗೋತಾ ಹೋಗ್ತಾ ಇದೀವಿ, and that's where nature is just trying to give back. That's where we are getting back what is nature giving. ಏನೋ ಆಗುತ್ತೆ ಅಂತ. So probably just have a philosophical thought as to how we will be able to be a part of nature. As such, everything nature has found a niche. It's in perfect balance and harmony. Probably it's high time that man should find himself as to where he wants him to be identified, where he wants him to find the perfect balance, where he can channelize his energies, his life to make it precious. Because we know that life is very short, and we have to live every moment. We will have to love every day, because we never know when it just goes off. The time just slips away, and we'll never know what has happened. I think I should thank my mother and my brother for making my life precious. I should thank my family, my friends for making my life precious. With that, I say that it is true that life is precious. Probably the reasons as to why it is made precious is because it is made precious by the one within you. It is made precious by the many around us. So probably we'll have to identify that we ourselves make our lives precious, and many people around us actually make our life precious. There is strength in individuals also, because if there's a good thought, that thought has to be taken forward. No matter what are the risks you face, no matter what are the obstacles that you face, it has to be taken forward. So there is strength in one, and there is strength in many. So if you just find anything good, everybody has to stand by it, irrespective of whoever it is. We'll have to lend our support and take that good thing forward. So with that, I just say life can be made meaningful only by actions of one, but life can also be made meaningful by joining into the actions of many. There is strength in one.
there is strength in many. With that, I say thank you. Thank you for your time. Thank you for listening to this. Hope we all someday find the real reason of our existence and try to make our life precious. Thank you.